ಈಗ ಎದ್ದೇಳ್ತಿಲ್ಲ, ಗಡಸಾಗ್ತಾ ಇಲ್ಲ ಲಿಂಗ, ಹೌದಾ? ಅದನ್ನು ಬೇಗ ಸ್ಖಲನ ಆಗ್ತದೆ, ಸೇರ್ಲಿಕ್ಕೆ ಟೈಮಿಂಗೇ ಆಗಲ್ಲ ತಕ್ಷಣ. ಇದು ಈಗ ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ ಇದು? ನನ್ನೊಂದು 10 ವರ್ಷದಿಂದ ಇತ್ತು. ಇವಾಗ ಅಂದರೆ ಏನಿಲ್ಲ, ಮೊದಲು ಸ್ವಲ್ಪ ಆಗ್ತಾ ಇತ್ತು, ಈಗ ಸ್ವಲ್ಪನೂ ಆಗ್ತಾ ಇಲ್ಲ, ಏನು ಇದೆ ಆಗುತ್ತೆ, ಸ್ಟ್ಯಾಂಡೇ ಆಗ್ತಾ ಇಲ್ಲ. ಸ್ಟ್ಯಾಂಡ್ ಆಗುತ್ತೆ ಅಂದರೆ ಕೆಲವೇ ಸೆಕೆಂಡ್ಸಲ್ಲಿ ಔಟ್ ಆಗ್ಬಿಡುತ್ತೆ, ಡೌನ್ ಆಗ್ಬಿಡುತ್ತೆ. ಕೆಲವು ಕಡೆ ಕೆಲವು ಟೈಮ್ ಮನ್ಸು ಇಂಟ್ರೆಸ್ಟು ಕಮ್ಮಿ ಆಗಿದೆ ಅಲ್ವಾ? ಈಗ ನೀವು ಇರೋದು ಬಾಂಬೆನಲ್ಲಿ, ಅಲ್ಲಿ ವರ್ಕ್ಗೆ ಟೆನ್ಷನ್ ಇರ್ತದ, ಭಾಳ ಸ್ಟ್ರೆಸ್, ಟೆನ್ಷನ್ ಅಂದರೆ ಅದೇ ನಮ್ಮದು ಡ್ರೈವಿಂಗ್ ಸ್ವಲ್ಪ ಇರುತ್ತೆ. ನಿದ್ದೆಗೆಡ್ತೀರಾ? ನಿದ್ದೆ ಅಂದರೆ ನಿದ್ದೆ ಬೆಳಿಗ್ಗೆ ನಾನು ಒಂದು 4-5 ಗಂಟೆಗೆ ಎದ್ದೇಳ್ತೀನಿ ಸರ್. ಒಂದು 6-7 ತಾಸು ನಿದ್ದೆ ಮಾಡ್ತೀರಾ ಒಂದು ದಿನಕ್ಕೆ? ಮಾಡ್ತೀನಿ ಸರ್. ಓಕೆ. ಇದಕ್ಕೆ ನರಗಳು ವೀಕ್ನೆಸ್ ಅಂತೀವಿ ನಾವು. ನರಗಳು ವೀಕ್ನೆಸ್ಸು ಹಳೆ ಕಾಲದಾಗ ಮಾತಾಡೋರು ನರ ವೀಕ್ ಇದೆ ಅಂತ. ಆ ನರ ವೀಕ್ ಆದರೆ ಎರೆಕ್ಷನ್ ಆಗಲ್ಲ ಒಂದು. ಆಮೇಲೆ ಮೆಂಟಲ್ ಪ್ರೆಷರ್ ಜಾಸ್ತಿ ಇದ್ರೂ ಕೂಡ ಎರೆಕ್ಷನ್ ಆಗಲ್ಲ. ಮೆಂಟಲ್ ಟೆನ್ಷನ್ ಇದ್ದಾಗ ನೀವು ಲೈಂಗಿಕತೆ ನಡೆಸೋಕ್ಕಾಗಲ್ಲ, ಎದ್ದಾಳಲ್ಲ ಲಿಂಗ. ಇಲ್ಲಿ ಕಾಮ್ ಅಂಡ್ ಕೂಲಾಗಿದ್ದರೆ ನಿಮ್ಮ ಕಾಮ ಜಾಗೃತಿ ಆಗ್ತದೆ. ಮೈಂಡ್ ಕಾಮ್ ಇದ್ದರೆ ದೇಹದಲ್ಲಿ ಕಾಮ ಇರ್ತದೆ. ಹಾಂ, ಹಂಗದು ಫಾರ್ಮುಲಾ ಅದು. ಇದಕ್ಕೆ ಮೈಂಡ್ ಕಾಮ್ ಆಗಲಿಕ್ಕೆ ಕೆಲವು ಮೆಡಿಸಿನ್ಸ್ ಕೊಡ್ತೇನೆ. ಆ್ಯಕ್ಚುಲಿ ಲೈಂಗಿಕತೆ ಇರೋದು 2 ತೊಡೆಗಳ ಮಧ್ಯೆ ಅಲ್ಲ, 2 ತೊಡೆಗಳ ಮಧ್ಯೆ ಅಲ್ಲಿ ಲೈಂಗಿಕ ಅಂಗ ಇದೆ ಅಷ್ಟೇ. ಲೈಂಗಿಕತೆ ಇರೋದು 2 ಕಿವಿಗಳ ಮಧ್ಯ, ಬ್ರೈನಲ್ಲಿ. ಮೈಂಡು ಕಾಮ್ ಆಗಿದ್ದರೆ ಇಲ್ಲಿ ಲಿಂಗದಲ್ಲಿ ಕಾಮ ಇರುತ್ತೆ. ಸೈಜು ಕಡಿಮೆ ಆಗಿದೆ, ಅದಾಗ್ತದೆ. ಇದಕ್ಕೆ ನಾನು ಮನಸ್ಸಿಗೆ ಸಂಬಂಧಪಟ್ಟಿರಂಗೆ ಮತ್ತು ನರಗಳಿಗೆ ಸಂಬಂಧಪಟ್ಟಿರಂಗೆ ನಮ್ಮ ವಾಜೀಕರಣ ಔಷಧಿಗಳಂತ ಇರ್ತವೆ, ನಾನು ಕೊಡ್ತೇನೆ. ಭಾಳಷ್ಟು ಜನ ಕೊಟ್ಟಿದ್ದೇವೆ, ದೇವ್ರ ದಯೆಯಿಂದ ಅನುಕೂಲ ಆಗಿದೆ. ಸೈಡ್ ಎಫೆಕ್ಟ್ ಅಂತೂ ಯಾವುದೂ ಇರೋಂಗಿಲ್ಲ. ನಿಮಗೆ ಯಾವುದೇ ಔಷಧಿ ಕೊಟ್ಟರು ಅದನ್ನು ನಾನು ತಿಂದು ತೋರಿಸ್ತೇನೆ. ಅಷ್ಟು ಸೇಫೆಸ್ಟ್ ಮೆಡಿಸಿನ್ಸ್ ಇರುತ್ತೆ. ಕೆಲವು ತಿಂಗಳುಗಳ ತಗೋಬೇಕಾಗ್ತದೆ, ಕೆಲವು ಪಥ್ಯಗಳನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ರಿ. ಇಂಪ್ರೂವ್ಮೆಂಟ್ ಭಾಳ ಜನಕ್ಕೆ ಆಗುತ್ತೆ ಅಂತ ನನ್ನ ಭಾವನೆ. ಓಕೆನಾ? ಮತ್ತೇನಾದ್ರು ಕೇಳೋದಿದೆಯಾ? ಇಲ್ಲ ಸರ್, ಅಷ್ಟೇ. ಓಕೆ. ಈಗ ನನಗೆ ಒಂದು ಇದು ಡಯಾಬಿಟಿಸ್ ಶುಗರ್ ಇರೋರಿಗೆ ಶುಗರಿನ ಮಾತ್ರೆ ತಗೊಳ್ಲೇಬೇಕು. ಅದು ಶುಗರ್ ಇರೋರಿಗೆ ಇದು ಪ್ರಾಬ್ಲಮ್ ಆಗೋದು. ಶುಗರ್ ಇರೋರಿಗೆ ನರಗಳು ವೀಕ್ ಆಗೋದು, ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಅದಕ್ಕೂ ಇದಕ್ಕೂ ಸಂಬಂಧ ಇರುತ್ತೆ. ನಾನು ಹೇಳ್ದಂಗೆ ಮಾಡ್ಕೊಂತ ಹೋಗ್ರಿ. ಓಕೆನಾ?